ಮೊದಲಿಗೆ ನೆನಮಂಗಲ ಸುದ್ದಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಮಂಡಿಗೆರೆ. ನೆನಮಂಗಲ ಪಟ್ಟಣದ ವಾರ್ಡ್ ನಂಬರ್ 11ರ ಚನ್ನಪ್ಪ ಬಡಾವಣೆಯಲ್ಲಿ ಶಾಸಕ ಎನ್ ಶ್ರೀನಿವಾಸ್ ಮತ್ತು ನಗರಸಭಾ ಅಧ್ಯಕ್ಷ ಎನ್ ಗಣೇಶ್ ನೇತೃತ್ವದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಅಂಗನವಾಡಿ ಕೇಂದ್ರ ಉದ್ಘಾಟನಾ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ಸಂದರ್ಭದಲ್ಲಿ ಹಲವಾರು ಕಾಂಗ್ರೆಸ್ ಮುಖಂಡರು, ಸ್ಥಳೀಕರು ಹಾಜರಿದ್ದಂತೆ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಇಲ್ಲಿ ನೋಡ್ರಣ ಅಣ್ಣ, ಇಲ್ಲಿ ನೋಡ್ರಿ ನಗರಸಭೆ ವತಿಯಿಂದ ವಾರ್ಡ್ ನಂಬರ್ 11 ಚನ್ನಪ್ಪ ಬಡಾವಣೆಯಲ್ಲಿ ಇವತ್ತು ಒಂದು ಅಂಗನವಾಡಿ ಕೇಂದ್ರ 25 ಲಕ್ಷಗಳ ಒಂದು ವೆಚ್ಚದಲ್ಲಿ ಒಂದು ಅಂಗನವಾಡಿ ಕೇಂದ್ರನ ಇವತ್ತು ನಿರ್ಮಾಣ ಮಾಡಿದ್ದೀವಿ. ಹಾಗೂ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಐ ಪ್ಯೂರ್ ಅಂತೇಳಿ ಒಂದು ಕಂಪನಿಯವರು ಅದು CSR ನಿಧಿಯಡಿ ಒಂದು ಇದೆ ನಮ್ಮ ಚನ್ನಪ್ಪ ಬಡಾವಣೆಯಲ್ಲಿ ಒಂದು ಐ ಪ್ಯೂರ್ ಅನ್ನೋ ಒಂದು ಶುದ್ಧ ಕುಡಿಯುವ ನೀರಿನ ಘಟಕನ ಅವರು ತೆರೆದಿದ್ದಾರೆ. ಇವೆರಡಕ್ಕೂ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಇವತ್ತೊಂದು ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಇವತ್ತು ನಮ್ಮ ಚನ್ನಪ್ಪ ಬಡಾವಣೆಯ ಎಲ್ಲ ಗೌರವಾನ್ವಿತ ನಾಗರಿಕರು ಸೇರಿ ಎಲ್ಲ ಹೆಣ್ಮಕ್ಳು, ಈ ಅಂಗನವಾಡಿ ಕಾರ್ಯಕರ್ತರು, ಅಂಗನವಾಡಿ ಮಕ್ಕಳು ಜೊತೆಗೂಡಿ ಇವತ್ತು ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ಶಾಸಕರು ಪೂಜೆ ನಿರ್ವಹಿಸಿಕೊಟ್ಟಿದ್ದಾರೆ. ಇದರಿಂದನೂ ಇತ್ತು ಅಂಗನವಾಡಿ, ಅದು ಪಾರ್ಕಲ್ಲಿ ಒಂದು ರೂಮ್ ಕಟ್ಟಿದ್ವಿ. ಆ ರೂಮಲ್ಲಿ ಅದನ್ನ ಕಾರ್ಯನಿರ್ವಹಿಸ್ತಾ ಇದ್ರು. ಅದು ಸಮರ್ಪಕವಾಗಿರಲಿಲ್ಲ, ತುಂಬ ಚಿಕ್ಕದಾಗಿತ್ತು. ಆದ ಕಾರಣ ಇವತ್ತು ಅದಕ್ಕೊಂದು ನಮ್ಮ ನಗರಸಭೆ ನಿಧಿಯಡಿ ಒಂದು ಸುಸಜ್ಜಿತವಾದ ಒಂದು ಅಂಗನವಾಡಿನ ಇವತ್ತು ನಿರ್ಮಾಣ ಮಾಡಿದ್ವಿ. 5 ಲಕ್ಷ ರೂಪಾಯಿ ಅನುದಾನದಲ್ಲಿ ಅಂಗನವಾಡಿ, ಒಂದು ರೂಮು, ಮಕ್ಕಳಿಗೆ ಆಟ ಆಡೋಕ್ಕೆ ಪಾರ್ಕು ಎಲ್ಲ ನಿರ್ಮಾಣ ಮಾಡಿದ್ವಿ. ನಮ್ಮ ಜನಪ್ರಿಯ ಶಾಸಕರ ಒಂದು ನೇತೃತ್ವದಲ್ಲಿ ನಮ್ಮ ಶಾಸಕರು ಅಷ್ಟೇ ಅಭಿವೃದ್ಧಿಗೆ ತುಂಬ ಒತ್ತು ಕೊಡ್ತಾವ್ರೆ. ಅವರ ನೇತೃತ್ವದಲ್ಲಿ ನಾವು ಸಹ ಅವ್ರ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದೀವಿ.